ಒಳ್ಳೆ ಗಳಿಗೆ ಬರುತ್ತೆ, ಒಳ್ಳೇದಾಗತ್ತೆ ಎಲ್ರಿಗೂ. ಸರ್, ಈ ವಿಚಾರದಲ್ಲಿ ನಂಬರ್ಸ್ ನ ಲೆಕ್ಕ ಆಗ್ತಾ ಇರುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಎಷ್ಟು ಶಾಸಕರಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಅನ್ನೋ ನಂಬರ್ಸ್ ಲೆಕ್ಕ ಆಗ್ತಾ ಇದ್ದಾರೆ. ನೋಡ್ರಿ, 140 ಜನನು ಡಿ.ಕೆ. ಸಾಹೇಬ್ರ ಪರ ಇದ್ದಾರೆ, 140 ಜನನು ಸಿದ್ದರಾಮಯ್ಯ ಪರ ಇದ್ದಾರೆ. ನಮ್ಮ ಪಕ್ಷ 28ಕ್ಕೂ ಮತ್ತೆ ಸರ್ಕಾರ ಬರಬೇಕು. ಸಿದ್ದರಾಮಯ್ಯ ಸಾಹೇಬರು ತ್ಯಾಗ ಹೋರಾಟ ಮಾಡಿ ಕಾಂಗ್ರೆಸ್ಗೆ ಸಹಾಯ ಮಾಡಿದ್ದಾರೆ. ಡಿ.ಕೆ. ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನಾರ್ಹ ಅಲ್ಲ, ಯಾವುದೇ ಪ್ರಶ್ನೆ ಮಾಡಕ್ಕಾಗಲ್ಲ. ಆದ್ರೆ ಒಳ್ಳೆ ಸಮಯ ಬಂದಾಗ ಡಿ.ಕೆ. ಸಾಹೇಬ್ರನ್ನು ಸಿಎಂ ಆಗ್ತಾರೆ. ಬರುತ್ತೆ. ಬರುತ್ತೆ. ಈಗ ನಾನು ಶಾಸಕನಾಗ್ಬೇಕು ಅಂತ ಹಣೆಯಲ್ಲಿ ಬರೆದಿತ್ತು, ಹೆಂಗೋ ಎಳ್ಕೊಂಬಂದು ಶಾಸಕ ಆಯ್ತು. ಹಣೆಯಲ್ಲಿ ಬರೆದಿಲ್ಲ ಅಂದ್ರೆ ಎಲ್ಲಾಗುತ್ತೆ? 2018 ಹಣೆಯಲ್ಲಿ ಬರೆದಿಲ್ಲ, ನಾನು ಏನ್ ಸೈಕಲ್ ಹೊಡೆದು ಸೋತೆ. ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲೇ ಒಂದು ತೆರೆ ಎಳಿತಾರೆ. ಮತ್ತು ಇಂಥ ಏನು ಗೊಂದಲಗಳಿಗೆ ಹೈಕಮಾಂಡೇ ಒಂದು ಸೂಕ್ತ ನಿರ್ಧಾರ ಬೇಗ ತಗೋಬೇಕು. ಸುಮ್ಮನೆ ಗೊಂದಲಗಳು ಸೃಷ್ಟಿಯಾಗಿ ಅಧಿಕಾರ ಆಡಳಿತದ ಮೇಲೆ ತೊಂದರೆ ಆಗಬಾರದು. ಅದರಿಂದ ಇದಕ್ಕೆ ಹೈಕಮಾಂಡೇ ಒಂದು ನಿರ್ಧಾರ ಮಾಡ್ತಾರೆ. ಇಡೀ ದೇಶದಲ್ಲಿ 3 ಕಡೆ ಮಾತ್ರ ಕಾಂಗ್ರೆಸ್ ಇರುವಂತದ್ದು, 3 ರಾಜ್ಯಗಳು. ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ತರ ಅಧಿಕಾರಕ್ಕಾಗಿ ಗೊಂದಲಗಳು, ಶಾಸಕರು ಇವೆಲ್ಲ ಪಕ್ಷದ ವರ್ಚಸ್ಸಿಗೆ ಹಾನಿ ಮಾಡುತ್ತೆ. ಈಗ ಬಿಜೆಪಿ ಸರ್ಕಾರ ಇರೋ ಕಡೆ ರಾತ್ರೋರಾತ್ರಿ ಸಿಎಂನೇ ಚೇಂಜ್ ಮಾಡ್ಬಿಡ್ತಾರೆ. ಚುನಾವಣೆಗೆ 1 ವರ್ಷ ಇದ್ದಾಗ ಚೇಂಜ್ ಮಾಡ್ಬಿಡ್ತಾರೆ. ಹಂಗಾರೆ ಅಲ್ಲೆಲ್ಲ ಗೊಂದಲ ಆಗೇ ಇಲ್ವಾ? ಸುಮ್ಮನೆ ಅದೆಲ್ಲ ಬಿಜೆಪಿಯವರು ಸೃಷ್ಟಿ ಮಾಡ್ತಾ ಇರೋದು. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ. ಈಗ ಕೆಲವು ಸೀನಿಯರ್ MLAಗಳು ನಮಗೂ ಮಂತ್ರಿ ಆಗ್ಬೇಕು, ಬೋರ್ಡ್ ಚೇರ್ಮನ್ ಆಗ್ಬೇಕು ಅಂತ ಕೇಳಕ್ ಹೋಗಿದ್ದಾರೆ. ನಾವು ಮಂಡ್ಯಗೆ 2 ಮಂತ್ರಿ ಕೊಡಿ ಅಂತ ಕೇಳಕ್ ಹೋಗಿದ್ವಿ. ತಪ್ಪೇನು? ನೀವು 140 ಶಾಸಕರು ಜೊತೆ ಇದೀವಿ ಅಂತ ಹೇಳ್ತೀರಾ ಸರ್. ಆದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ವಾದ ಬೇರೆ ಇರುವಂತದ್ದು. ಅವ್ರ ಹತ್ರ ನಂಬರ್ಸ್ ಇಲ್ಲ, ನಮ್ಮ ಹತ್ರ ನಂಬರ್ಸ್ ಇದೆ ಅನ್ನುವಂಥದ್ದು ಅವ್ರ ವಾದ. ಆತರ ಯಾರು ಮಾತಾಡಿದ್ರು? ನನಗೆ ಬಹಳಷ್ಟು ಜನ ಮಾತಾಡಿದ್ರು. ಇಲ್ಲ, ನಮ್ಮ ಹತ್ರ ನಂಬರ್ ಇದೆ, ಅವ್ರ ಹತ್ರ ನಂಬರ್ ಇಲ್ಲ ಅಂತ ಯಾರು ನನ್ಗೆ ಗೊತ್ತಿರೋ ಮಾತಾಡಿಲ್ಲ. ಊಟ ಈಗ ಒಟ್ಟಿಗೆ ಕೂತು ಊಟ ಮಾಡಿದ್ರೆ ನೀವೇನಂತೀರ? ಸಿದ್ದರಾಮಯ್ಯ ಬಣ ಊಟ ಮಾಡಿದ್ರು ಅಂತಾರೆ. ನಾವು ನಮ್ದೇ ಕೆಲ್ಸಕ್ಕೆ ಡೆಲ್ಲಿಗೆ ಹೋದ್ರೆ ಡಿ.ಕೆ. ಬಣ ಡೆಲ್ಲಿಗೆ ಹೋಯ್ತು ಅಂತಾರೆ. ಇದು ನೀವು ಮೀಡಿಯಾದಲ್ಲಿ ಸೃಷ್ಟಿ ಮಾಡ್ತಾ ಇರೋದು. ನಮ್ಮಲ್ಲಿ ಯಾವ ಬಣ ಇಲ್ಲ. 140 ಜನ ಸಿದ್ದರಾಮಯ್ಯ ಸಾಹೇಬ್ರ ಪರ, 140 ಜನ ಡಿ.ಕೆ. ಅವ್ರ ಪರ ಇದ್ದೀವಿ. ಆದರೆ ಸೂಕ್ತ ಸಂದರ್ಭ ಸಮಯ ಗಳಿಗೆ ಬಂದಾಗ ಡಿ.ಕೆ. ಸಾಹೇಬರು ಸಿಎಂ ಆಗ್ತಾರೆ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಸಿಎಂ ನ ಬದಲಾವಣೆ ಮಾಡಿದ್ರೆ ಶೋಷಿತ ಸಮುದಾಯ ಅವರಿಗೆ ಬುದ್ಧಿ ಕಲಿಸ್ತೀವಿ ಪಕ್ಷಕ್ಕೆ. ಅವ್ರು ಅವಾಗ ಆತರ ಹೇಳ್ತಾ ಇರ್ತಾರೆ. ನಾವು ಅವ್ರದಕ್ಕೆಲ್ಲ ಮಾತು ಯಾಕೆ? ಈಗ ಅವ್ರ ಅಭಿಪ್ರಾಯ, ಈಗ ಅವ್ರ ಅಭಿಪ್ರಾಯ. ಒಕ್ಕಲಿಗರು ಬೆಂಬಲಿಸಿಲ್ಲ ಅಂದ್ರೆ ನಾವ್ ಹೆಂಗ 6 ಜನ ಗೆಲ್ತೀವಿ? ಅದು ಅವ್ರ ಅಭಿಪ್ರಾಯ. ರಾಮಚಂದ್ರಪುರ ಅಭಿಪ್ರಾಯಕ್ಕೆ ನಾನು ಕೌಂಟರ್ ಕೊಡಕ್ಕಾಗಲ್ಲ, ನನಗೆ ಅದಕ್ಕೆ ಸಂಬಂಧನೂ ಇಲ್ಲ. ಅವ್ರ ಅಭಿಪ್ರಾಯ. ಒಕ್ಕಲಿಗರು ಬೆಂಬಲ ಕೊಟ್ಟಿರೋದಕ್ಕೆ 6 ಜನ ಗೆದ್ದಿದೀವಲ್ವ. ಈಗ ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರು ಹೇಳಿರೋದು ಅಭಿಪ್ರಾಯ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಅವರವರ ಈ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅವರವರ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಎಲ್ಲರೂ ಅರ್ಹರಿದ್ದಾರೆ, ಸ್ವತಂತ್ರ ಇದೆ. ಅದಕ್ಕೆ ನನ್ನ ನೋ ಕಮೆಂಟ್ಸ್. ಆದ್ರೆ ನಮ್ಮ ಕ್ಲೈಮ್ ಏನೋ ನಾವ್ ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.